ಬಸವಕಲ್ಯಾಣ ನಗರದಲ್ಲಿ ಬರುವಂತಹ 22ನೇ ತಾರೀಕು ದಿನದಂದು ಪ್ರಾರಂಭಗೊಳ್ಳುವಂತಹ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಇವತ್ತಿನ ಒಂದು ಅದ್ಭುತವಾಗಿರುವಂಥ ಕ್ಷಣ. ಪರಮ ಪೂಜ್ಯರು ಬಹುಶಃ ಅವರು ಮಾಡುವಂಥ ಕಾರ್ಯ ದಾಖಲೆ ಆಗುವಂಥದ್ದು. ಭಾಳ ವರ್ಷಗಳ ಕನಸು ಇವತ್ತು ನನಸಾಗುವಂತಹ ಘಳಿಗೆ ಬಂದಿದೆ ಅಂದರೆ ಅದಕ್ಕೆ ಮೂಲ ಕೊಡುಗೆ ಯಾರ್ದು ಅಂತ ಕೇಳಿದ್ರೆ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ಇಲ್ಲಿ ಸಮನ್ವಯ ಸಂತ ಅಂತಕ್ಕಂಥದ್ದು ಬಹುಶಃ ಅನೇಕ ಪ್ರಶಸ್ತಿಗಳು ಪರಮ ಪೂಜ್ಯರಿಗೆ ಲಭಿಸಿದ್ದಾವೆ. ಆದರೆ ಇಂಥ ಒಂದು ಬಸವಕಲ್ಯಾಣ ನಗರದಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಸಮಿತಿ ಎಲ್ಲ ಪದಾಧಿಕಾರಿಗಳು ದಸರಾ ಧರ್ಮ ಸಮ್ಮೇಳನನೂ ಕೂಡ ನಾವು ಜಿಲ್ಲೆಯಲ್ಲಿ ಮಾಡಬೇಕು, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅಂತ ಎಲ್ಲರ ಹಂಬಲ ಇತ್ತು. ಆದರೆ ಯೋಗ ಯಾವಾಗ ನಡೆಸ್ಕೊಡ್ತಾನೋ ಪರಮಾತ್ಮ ಗೊತ್ತಾಗಂಗಿಲ್ಲ. ಆದರೆ ಆ ಕಾರ್ಯವನ್ನು ಒಂದು ತೇರು ಮಾಡಿದ್ವಿ ಅಂದರೆ ಆ ತೇರು ಎಳೆಯುವಂಥ ಕಾರ್ಯವನ್ನು ಯಾರು ಮಾಡಿದ್ರು ಅಂದರೆ ಬಹುಶಃ ತೇರು ನಮ್ಮ ಹಾರ್ಕುಡಿನ ಚೆನ್ನವೀರ ಶಿವಾಚಾರ್ಯ ಮಾಡಿದರೆ ಅದು ಎಳೆಯುವಂಥ ಕಾರ್ಯ ಯಾರು ಮಾಡಕತ್ತಾರಂದರೆ ನಮ್ಮ ಶಾಸಕರಾಗಿರುವಂಥ ಶರಣು ಸಲ್ಗರ್ ಅವರು ಮಾಡುವಂಥ ಕಾರ್ಯ ನಿಜವಾಗ್ಲೂ ಕೂಡ ಶ್ಲಾಘನೀಯ. Sky Sunshine School, step towards better future. RG Public School admissions are open LKG, UKG and first standard. BK Traders, bicycle on EMI, gear without gear cycle. Contact for more details. ಹೀಗಾಗಿ ಇಂಥ ಒಂದು ದಸರಾ ಧರ್ಮ ಸಮ್ಮೇಳನ ಭಾಳ ಅರ್ಥಪೂರ್ವಕವಾಗಿ ವಿಭಿನ್ನವಾಗಿ ನಾವೆಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿದಾಗ ಅನೇಕ ಶಿವಾಚಾರ್ಯರು ಎಂಥ ಕಾರ್ಯಕ್ರಮ ಮಾಡಕತ್ತೀರಿ. ಬಹುಶಃ ಕಲ್ಯಾಣ ನಾಡಿನಲ್ಲಿ ಏನು ಸಡಗರ ಸಂಭ್ರಮ ಇದೆಯೋ ಹೀಗಾಗಿ ಅನೇಕ ಪರಮ ಪೂಜ್ಯರು ಹರಗುರು ಚರಮೂರ್ತಿಗಳು ಅವರು ಕೂಡ ಕಲ್ಯಾಣಕ್ಕೆ ಬರಬೇಕು, ಕಲ್ಯಾಣದ ಶರಣರ ಭೂಮಿಗಳನ್ನು ನೋಡಬೇಕು, ಮತ್ತು ದಸರಾ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕಳಕಳಿಯ ಮಾತುಗಳನ್ನು ಹೇಳ್ತಾರೆ. ಅಂದರೆ ಇದು ಬಸವಣ್ಣನವರ ನಾಡು. ಇಲ್ಲಿ ಅನೇಕ ಶರಣರು ಸಂತರು ಅನುಭಾವಿಗಳು ನಡೆದಾಡಿರುವಂಥ ಭೂಮಿ. ಇಂಥ ಭೂಮಿಯಲ್ಲಿ ರಂಭಾಪುರಿ ಮಹಾಸನ್ನಿಧಿಯವರ ಒಂದು ದಸರಾ ಧರ್ಮ ಸಮ್ಮೇಳನ ನಡೆಯುವಂಥದ್ದೇ ನಮ್ಮೆಲ್ಲರ ಭಾಗ್ಯ. ಹೀಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು, ವಿದ್ವಾಂಸರು, ಕವಿ ಕಲಾವಿದರು, ಸಾಹಿತಿಗಳು, ಅನೇಕ ರಾಜಕಾರಣಿಯ ಮುಸ್ಸಜ್ಜಿಗಳು, ಹೀಗೆ ನಾಡಿನ ಸಾಮರಸ್ಯ ಬೆರೆಯುವಂಥ, ಇಲ್ಲಿ ಕೇವಲ ಜಾತಿ ಮತ ಪಂಥಕ್ಕೆ ಸೀಮಿತವಾಗಿರುವಂಥ ಕಾರ್ಯಕ್ರಮ ಅಲ್ಲ, ಇಡೀ ಮಾನವ ಕುಲಕೋಟಿಗೆ ಬೇಕಾಗುವಂಥ ಅದ್ಭುತವಾಗಿರುವಂಥ ಕಾರ್ಯನೇ ನಾಳೆ ನಡೆಯುವಂತಹ ಒಂದು ದಸರಾ ಧರ್ಮ ಸಮ್ಮೇಳನದಲ್ಲಿ ಇವತ್ತು ಎಲ್ಲರೂ ಕೂಡಿಕೊಂಡು ಸಾಮರಸ್ಯದ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಅದು ಬಸವಕಲ್ಯಾಣ ನಗರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ. Noble Public School, admissions are open. Elm se hi dono jahan mein kamyabi hai. Knowledge Park The Creative School admissions are open from LKG to 10th standard. Free uniform for new admission students. ಬಹುಶಃ ಪತ್ರಿಕಾ ಬಳಗದವರ ಕೊಡುಗೆ ಬಹಳ ದೊಡ್ಡದಾಗಿರುವಂಥದ್ದು. ಯಾಕಂದರೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ಫೇಸ್ಬುಕ್ ಆಗಲಿ, ವ್ಯಾಟ್ಸಪ್ ಆಗಲಿ, ಯೂಟ್ಯೂಬ್ ಆಗಲಿ ಅಂತರ್ಜಾಲದ ಮುಖಾಂತರವಾಗಿ ನಾಡಿನಾದ್ಯಂತ ದೇಶದಾದ್ಯಂತ ಪಸರಿಸ್ತದೆ. ಇಂಥ ಒಂದು ಸಂದೇಶ ಎಲ್ಲರಿಗೂ ಕೂಡ ಸಿಗಬೇಕು ಅಂತಕ್ಕಂಥ ಭಾವದಿಂದ ಒಂದು ಹನಿ ಮಸಿ ಕೋಟಿ ತಲೆ ಬಿಸಿ ಎನ್ನುವ ಹಾಗೆ ಇವತ್ತೇನು ಪತ್ರಿಕಾ ಬಳಗದವರು ಏನು ಸುದ್ದಿ ಮಾಡ್ತೀರಿ ಅದು ಜಿಲ್ಲೆ ರಾಜ್ಯಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಆಗ್ತದೆ. ಅಂಥ ಒಂದು ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಏನ್ರಿ, ನಾವು ದಸರಾ ದರ್ಬಾರ್ ಮಾಡಬೇಕಂತ ಭಾಳ ಕನಸಿತ್ತು. ಅದಕ್ಕೆ ಪರಮ ಪೂಜ್ಯರು ಮುಂಚೂಣಿಯಲ್ಲಿ ಇದ್ಕೊಂಡು, ಯಾಕಂದರೆ ಇಲ್ಲಿ ಅಡಕು ತೊಡಕುಗಳನ್ನು ಆಗಲಾರದೇ ಒಂದಾಗಿ ಚೆಂದಾಗಿ ಹೋಗಬೇಕು ಅಂತಕ್ಕಂಥ ಭಾವದಿಂದ ಬಹುಶಃ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಈ ಕಾರ್ಯಕ್ರಮಕ್ಕೆ ಮುಂಚೂಣಿ ಆಗಿದ್ದಾರೆ. ಅಂದರೆ ಇದು ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮ ಮೇಲೆ ಇದೆ. ಹೀಗಾಗಿ ತಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಇರಬೇಕು. ಮತ್ತು ನಾಡಿನಾದ್ಯಂತ ಎಲ್ಲ ಹರಗುರು ಚರಮೂರ್ತಿಗಳು ಅನೇಕ ಅನುಭಾವಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ. ನಾವೇನು ಮಾಡಬೇಕು ಅವರಿಗೆ ಅಂದರೆ ಶರಣು ಬನ್ನಿ ಅಂತ ನಾವೆಲ್ಲ ಕರಿತೀವಿ ಏನ್ರಿ, ಶರಣರು ಬರುವೆ ಮಗೆ ಪ್ರಾಣ ಜೀವಾಳ ಇವೆ ಅಂತ ನಾವೆಲ್ಲ ಕರಿತೀವಲ್ಲ, ಸುಸ್ವಾಗತದ ಮುಖಾಂತರವಾಗಿ ನಾವೆಲ್ಲ ಬರಮಾಡಿಕೊಳ್ಬೇಕು. ನಮಗೇನು ವ್ಯವಸ್ಥೆ ಇದ್ದಿಲ್ಲ ಅಂದರೂ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯವನ್ನು ನಾವು ಮಾಡಿದೆವು ಅಂದರೆ ಬಸವ ಕಲ್ಯಾಣದ ಕೀರ್ತಿ ಇಡೀ ನಾಡಿನಾದ್ಯಂತ ಪಸರಿಸ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದ ಅನೇಕ ಪೀಠಾಭಿಮಾನಿಗಳು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ
ಸರ್ವೇ ಜನ ಸುಖಿನೋ ಭವಂತು ಅಂತ ಅಪ್ಪವ್ರು ಹೇಳಿದ್ರು ನೋಡಿ. ಎಂಥ ಮನಸ್ಸು, 5 ದಿನದ ದಾಸೋಹ ಮೊದಲನೇದು ಅವ್ರು ಮಾಡ್ಯಾರಂತೆ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ ಮುಂದೆ ಬಂದರು. ಆದರೆ ಆರಂಭ ಶೂರರು ಆಗಂಗಿಲ್ಲ, ಮತ್ತೆ ಎಲ್ಲಿ ಕಡಿಮೆ ಬೀಳ್ತದೆ ಅಲ್ಲಿ ನಾನು ಮಾಡ್ತೀನಿ ಅಂತ ತಾಯಿಯ ಹೃದಯವನ್ನು ಇರುವಂಥ ಪರಮ ಪೂಜ್ಯರು ಯಾರಂದರೆ ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು 5 ದಿನದ ದಾಸೋಹವನ್ನು ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ಮತ್ತೆ ಈ ಕಾರ್ಯಕ್ರಮಕ್ಕೆ ಏನು ಸಹಕಾರ ಸಲಹೆ ಬೇಕಾಗ್ತದೆ ನಾನು ಕೊಡ್ತೀನಿ ಅಂತ ಎಷ್ಟೇ ಒತ್ತಡ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಮಯವನ್ನು ಕೊಟ್ಟಿದ್ದಾರೆ. ಅಂಥ ಪರಮ ಪೂಜ್ಯರ ಒಂದು ಅದ್ಭುತವಾಗಿರುವಂಥ ಗೌರವ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಾವುದೂ ಕೂಡ ತೊಂದರೆ ಬರಲಾರ್ದಂಗೆ ನಾವು ನೀವೆಲ್ಲರೂ ಕೂಡ ಮಾಡಿ ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ 2 ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ಶುಭ